ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ 1 o'clock ಅನ್ಸುತ್ತೆ, ಮಧ್ಯರಾತ್ರಿ ಸಿಕ್ಕಾಪಟ್ಟೆ ಸ್ನೋ ಆಗಿತ್ತು. ಫುಲ್ ಎಲ್ಲ ರೋಡಲ್ಲಿ, ಕಾರ್ ಮೇಲೆ ಎಲ್ಲ ಸ್ನೋ ಬಿದ್ದಿತ್ತು. ಬೆಳಗ್ಗೆ ಎದ್ದು ಜಾಸ್ತಿ ಆಗಿರ್ತದೆ ಸ್ನೋ ಅಂದ್ಕೊಂಡ್ರೆ ಸ್ನೋನೇ ಕಾಣಿಸ್ತಾ ಇಲ್ಲ, ಎಲ್ಲ ಫುಲ್ಲು ಕರಗೋಗಿದೆ. ಅದು ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. 2-3 ಲೇಯರಿಂಗ್ ಹಾಕ್ಕೊಂಡು ಬರಬೇಕು. ಇವತ್ತು ನಮ್ಮ ಕಾಲೇಜಲ್ಲಿ ಕ್ರೋಶಿಂಗ್ ಇವೆಂಟ್ ಇದೆ. ಅಂದರೆ ನಮಗೆ 2 hours ಹೇಗೆ ಕೃಷಿ ಮಾಡೋದಂತ ಹೇಳ್ಕೊಡ್ತಾರೆ. ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ಕಲಿಬೇಕಂತ ತುಂಬ ಆಸೆ ಇತ್ತು ನನಗೆ, ಕ್ರೋಶಿಂಗು, ಪೋಟ್ರಿ ಎಲ್ಲನೂ. ಸೊ ಅದಕ್ಕೇ ಹೋಗ್ತಾ ಇದ್ದೀನಿ. ಸಂಡೇ ಇವತ್ತು. ಮನೆಯಿಂದ ಈಚೆ ಹೋಗೋದಕ್ಕೆ ಮೂಡ್ ಇರೋದಿಲ್ಲ. ಅದು ಈ ಥರ ವೆದರ್ ಇದ್ದರೆ ಇನ್ನೂ ಇರೋದಿಲ್ಲ. ನೀವು ಕೇಳ್ಬೋದು ಟೈಮ್ ಹೆಂಗೆ ಮಾಡ್ಕೊತೀರಾ ಅಂತ. ಆ್ಯಕ್ಚುಲಿ ನಾನು ಎಲ್ಲ ಇವೆಂಟ್ಸ್ನೂ ಅಟೆಂಡ್ ಮಾಡ್ತಾಯಿಲ್ಲ. ತುಂಬ ಇವೆಂಟ್ಸ್ ನಡೆಯುತ್ತೆ ಇಲ್ಲಿ, ಯಾಕಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ, ಅವರಿಂದ ಎಲ್ಲ ಆರ್ಗನೈಸ್ ಮಾಡ್ತಿರ್ತಾರೆ. ಅದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ನಮ್ಮ ಕಾಲೇಜಿದೆ ಆ್ಯಪ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ನಮಗೆ ಮೇಲ್ಸ್ನ ಕಳಿಸ್ತಾರೆ, ನ್ಯೂಸ್ ಲೆಟರ್ಸು, ಯಾವ್ಯಾವ ಇವೆಂಟ್ಸ್ ಇರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಆ್ಯಪ್ ಇದೆ, ಇವೆಂಟ್ ಬೈಟ್ಸ್ ಅಂತನೋ ಏನೋ, ಅದರಲ್ಲಿ ನಾವು ರಿಜಿಸ್ಟರ್ ಆಗ್ಬೋದು. ಎಷ್ಟೊಂದು ಇವೆಂಟ್ಸು ಫ್ರೀ ಇರುತ್ತೆ. ಇನ್ನು ಕೆಲವೊಂದು ಹೇಗೆ ಅಂದರೆ $15, $10 ಪರ್ ಟಿಕೆಟ್ ಕೊಟ್ಟು ಹೋಗಬೇಕಾಗುತ್ತೆ. ಈಗ ಡಕ್ ರೈಡ್ ಅಂತ ಇರುತ್ತೆ, ಬೋಟ್ ರೈಡ್ ಅಂತ ಇರುತ್ತೆ, ಅದೆಲ್ಲದು ಕೂಡ. ಸದ್ಯಕ್ಕೆ ನಂಗೆ ಟೈಮ್ ಅಷ್ಟೆಲ್ಲ ಆಗ್ತಾಯಿಲ್ಲ, ಎಷ್ಟು ಟೈಮ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಸ್ಕೆಡ್ಯೂಲ್ ಪ್ರಕಾರ ಇವತ್ತು ನಾನು ವಿಡಿಯೋ ಮಾಡಬೇಕಿತ್ತು, ಓವರಾಲ್ ಕಾಸ್ಟ್ ಎಷ್ಟಾಗುತ್ತೆ MS ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ US ಬರೋದಕ್ಕೂ ಮುಂಚೆ ಇಂಡಿಯಾಲಿ ಇರ್ತೀವಲ್ಲ, ಅಲ್ಲೇ ನಮಗೆ ಎಷ್ಟೊಂದು ಕಾಸ್ಟ್ ಆಗುತ್ತೆ. ಎರಡರಲ್ಲಿ ಯಾವ ಚೂಸ್ ಮಾಡಲಿ ಅಂತ ನೋಡಿದೆ, ಇದು ಮತ್ತೆ ಸಿಗಲ್ಲ ಆಪರ್ಚುನಿಟಿ. ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಹಾಗೆ ಟೈಮ್ ಮಾಡ್ಕೊಬೇಕು, ಏನೂ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಯಾವುದೂ ಕೂಡ ಟೈಮ್ ಆಗೋಲ್ಲ. ನಂಗೆ ಅಸೈನ್ಮೆಂಟ್ಸು, ಓದೋದು, ಜೊತೆಗೆ ನನ್ನ ಕಮಿಟ್ಮೆಂಟ್ ಇದೆ ಅಲ್ಲ, ನಾನಿವಾಗ ನನಗೇನು ಗೊತ್ತಿದೆ ಆ ನಾಲೆಡ್ಜ್ನ ಶೇರ್ ಮಾಡಬೇಕು, ಬೇರೆಯವ್ರಿಗೆ ಯೂಸ್ಫುಲ್ ಆಗಬೇಕು ಅಂತ. ಅದಕ್ಕೂ ಕೂಡ ನಾನು ಟೈಮ್ ಮಾಡ್ಕೊಬೇಕು. ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ಅಂದರೆ, ಫಸ್ಟು ಯಾವುದು ಕಮೆಂಟ್ಸ್ನ ನೋಡ್ತೀನಿ, ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ್ದು ತಿಳ್ಕೊಬೇಕನ್ನಿಸ್ತಿದೆ ಅದಕ್ಕೆ ಪ್ರಿಯಾರಿಟಿ ಕೊಡ್ತೀನಿ. ಆಮೇಲೆ ನನಗೇನು ಗೊತ್ತಿದೆ ಅದನ್ನು ಒಂದು ಸ್ಕ್ರಿಪ್ಟ್ ಮಾಡಿ ನನ್ನ ಜೊತೆಗೆ ಬಂದಿರ್ತಾರಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ಅವ್ರನ್ನೆಲ್ಲ ಅವರಿಗೆ ಒಂದು ಸರಿ ರಿವ್ಯೂಯಿಂಗ್ ಕಳಿಸ್ತೀನಿ. ಆಮೇಲೆ ಅವರು ಒಂದು ಸರಿ ಐಡಿಯಾಸ್ನ ಹೇಳ್ತಾರೆ, ಶೇರ್ ಮಾಡ್ತಾರೆ, ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ, ಹೊಸ್ದಾಗಿ ಏನಾದರೂ ಹೇಳ್ತಾರೆ. ಆಮೇಲೆ ರಿಸರ್ಚ್ ಮಾಡಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಫಸ್ಟ್ ಕಾಲೇಜಿಗೆ ಬಂದಾಗ ಇದೇ ಟೀ ಸ್ಟೇಷನ್ನು. ಈ ಟೀ ಸ್ಟೇಷನಿಂದ ಈಚೆ ಬಂದ ತಕ್ಷಣ ಇಲ್ಲಿ ದೊಡ್ಡದು ಗ್ರೀನ್ ಬೆಟ್ಟ ಕಾಣಿಸ್ತಿತ್ತು. ಸೊ ಇದೆಲ್ಲ ಎಲೆ ಉದ್ರೋಗಿದೆ, ಬಟ್ ನಾನು ಆಗಸ್ಟಲ್ಲಿ ಬಂದಾಗ ಫುಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. That's how when I first fall in love with my college area. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅನಿಸಿತ್ತಂದರೆ, ನಮಗೆ ಸ್ಟಾರ್ಟಿಂಗ್ 10 days ನಾನು ಬೇರೆ ಕಡೆ ಇದೆ ಟೆಂಪ್ರವರಿಗೆ. ಸೊ ಇಲ್ಲೇ ಟೀ ಸ್ಟೇಷನ್ ಪಕ್ಕನೇ ನಮ್ಮದು ಕಾಲೇಜ್, ನನ್ನ ಕ್ಲಾಸಸ್ ಇರೋದು. ಅದು ಯೂಸ್ಫುಲ್ ಅನಿಸ್ತು. ಮತ್ತು ಇಲ್ಲಿ ಏರಿಯಾ ಎಲ್ಲ ಹೇಗೆ ಅಂತ ಅಂದರೆ, ಹಳೇ ಕಾಲದ ಆ್ಯಂಟಿಕ್ ಏನಂತಾರಲ್ವ ಆ ಥರ ಇದೆ. ತುಂಬ ಸಿಟಿನೂ ಅಲ್ಲ, ಬಟ್ ಫುಲ್ ಡೆವಲಪ್ಡ್ ಆಗಿದೆ. ಈ ಹೌಸಸ್ ಏನಿದೆ, ಬಿಲ್ಡಿಂಗ್ಸ್ ಏನಿದೆ, ಇಲ್ಲಿ ದೊಡ್ಡ ದೊಡ್ಡ ಮರ ಆ್ಯಂಡ್ ಬಿಲ್ಡಿಂಗ್ಸ್, ಆರ್ಕಿಟೆಕ್ಚರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅಲ್ಲಿ ಆರ್ಟ್ ಸೆಂಟರ್ ಇದೆಯಲ್ಲ, ಅಲ್ಲೇ ನಮ್ಮದು ಇವಾಗ ಇವೆಂಟ್ ನಡೀತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಸ್ನೋ ಬಿದ್ದಿರೋದೆಲ್ಲ ಕರಗಿ ಹೆಂಗಾಗಿದೆ. ಅಲ್ಲಿ ದೊಡ್ಡ ಫೀಲ್ಡ್ ಇದೆ ಆ್ಯಂಡ್ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಅದೇ ಆರ್ಟ್ ಇವೆಂಟ್ ನಡೀತಾ ಇರೋದು. ನೆಕ್ಸ್ಟ್ ವಿಡಿಯೋ. ಬಿಲ್ಡಿಂಗ್ ಒಳಗೆ ಹೋದರೆ ತುಂಬ ದೊಡ್ಡ ಬಿಲ್ಡಿಂಗು. ಇಲ್ಲಿ ಒಂದು ಪ್ರಾಕ್ಟೀಸ್ ನಡೀತಿತ್ತು. ಸೊ ಅದನ್ನು ಹಾಗೆ ನೋಡಿದೆ. ಎಷ್ಟೊತ್ತು ಹುಡ್ಕಿದ್ಮೇಲೆ ನನಗೆ ಬೋರ್ಡ್ ಕಾಣಿಸ್ತು, ಪ್ರಿಂಟೆಡ್ ಸೈನ್ ಕಾಣಿಸ್ತು, ಕ್ರೋಶಿಂಗ್ ಇಲ್ಲಿ ಹೋಗ್ಬೇಕಂತ. ಸೊ ಒಳಗೆ ಹೋದೆ. ಎಲ್ಲ ಅರೇಂಜ್ ಮಾಡಿದರು, ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ ಅಲ್ವಾ ನಾವು, ಅದನ್ನೆಲ್ಲ ಕೂಡ ಇವರೇ ನಮಗೆ ಇವತ್ತು ಕೃಷಿ ಹೇಳ್ಕೊಡೋದು. ಆ್ಯಂಡ್ ಇಲ್ಲಿ ನಾನು 2 ಇಂಡಿಯನ್ಸ್ನ ಮೀಟ್ ಮಾಡಿದೆ. ಈ ಒಂದು ಸ್ಕಾರ್ಫ್ನ ಮಾಡಿಕೊಂಡೆ ನನಗೆ. ಇಲ್ಲಿ ಇಟ್ಟಿದ್ದಾರಲ್ಲ, ಇದೆಲ್ಲ ಕೂಡ ಫ್ರೀ, ಲಾಸ್ಟ್ ಆ್ಯಂಡ್ ಫೌಂಡಲ್ಲಿ ಸಿಕ್ಕಿರತ್ತೆ, ಬಟ್ ಯಾರೂ ತೊಗೊಂಡೋಗಿರಲ್ಲ. ಸೊ ಅದಕ್ಕೆ ಈ ಥರ ಇಟ್ಟಿರ್ತಾರೆ. ನಾನಿವತ್ತು ಕ್ರೋಶೆ ಕ್ಲಾಸಲ್ಲಿ ನಾನು ಇದು ಮಾಡಿದೆ, ಸೊ ಹಂಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಚೆನ್ನಾಗಿತ್ತು ಕ್ಲಾಸು.
ವರ್ಕ್ಶಾಪು 4:40 ಆಗಿದೆ ಇವಾಗ. ಸೊ 2 hours ಅಷ್ಟೇ ಇದ್ದಿದ್ದು, 40 minutes ಎಕ್ಸ್ಟ್ರಾ ಅಲ್ಲೇ ಇದೆ. ಮುಗಿಸ್ಕೊಂಡು ಫುಲ್ಲು ಕಂಪ್ಲೀಟ್ ಮಾಡಿ ಬರೋಣ ಅಂತ. ಇವಾಗ ಅಸೈನ್ಮೆಂಟ್ಸ್ ಇದೆ, ಕ್ಲಾಸಿಗೆ ಹೋಗಬೇಕು, ಅಸೈನ್ಮೆಂಟ್ಸ್ ಮಾಡಬೇಕು. ಯಾ ಲೈಫ್ ಈಸ್ ಸೋ ಹಾರ್ಡ್. ಟೈಮ್ ಮಾಡ್ಕೊಬೇಕು ಎಲ್ಲದಕ್ಕೂ. ನನಗೆ ಬರೋದು ಬೇಡ ಅಂತ ಅನಿಸ್ತಿತ್ತ, ಬಂದಿರಲಿಲ್ಲ ಅಂದರೆ ಇದನ್ನು ಮಿಸ್ ಮಾಡ್ಕೊತಿದ್ದೆ. ಈ ಖುಷಿ ಮಾಡೋದನ್ನ, ನಾವು ಮಾಡಿರೋದನ್ನ ನಾವು ಹಾಕೊಂಡಾಗ ಅಥವಾ ನಮ್ಮ ಮನೆಯಲ್ಲಿ ಇಟ್ಟಾಗ ಆಗೋ ಖುಷಿ ಇದೆಯಲ್ಲ, ಅದೇ ಬೇರೆ ಲೆವೆಲಿಗೇನೆ ಇರುತ್ತೆ. ಎಲ್ಲ ಅಷ್ಟೇ, ಮಾಡೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡಿದ್ಮೇಲೆ ಮಾಡಿದೆ ಅಂತ ಅನಿಸುತ್ತೆ. ಎಷ್ಟೊಂದು ಸರಿ ಹಾಗೆ ಅನಿಸುತ್ತೆ, ನಮ್ಮ ಲೇಸಿನೆಸ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ನಾವು ಲೇಸಿಯಾಗಿ ಹಾಗೆ ಕೂತ್ಕೊಂಡ್ರೆ ಏನೂ ಆಗಲಿಲ್ಲ. ಅದೇ ನಾನು ಸ್ವಲ್ಪ ಏನಾಗಲ್ಲ ಹೋಗೋಣ ಅಂತ ಬಂದಿದ್ದಕ್ಕೂ ಯೂಸ್ ಆಯಿತು ಅನಿಸುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ನಾನು ಹೋಗಿ ಇವಾಗ ನಾನು ಅಸೈನ್ಮೆಂಟ್ ಮಾಡ್ಕೊಬೇಕು. ಫೈನಲ್ಸ್ ನಡೀತಿದೆ ಈ ವೀಕ್ ಲಾಸ್ಟು, ಆಮೇಲೆ 1 month ರಜೆ ಇರುತ್ತೆ.